ಬಡವರ ಹೊಟ್ಟೆ ತುಂಬಲು ಸರ್ಕಾರ ಆರಂಭಿಸಿದ ಇಂದಿರಾ ಕ್ಯಾಂಟೀನ್ ಯೋಜನೆ ರಾಮದುರ್ಗದಲ್ಲಿ ಅರ್ಧಕಾಲಿಕ ಸೇವೆಯಂತೆ ಮಾರ್ಪಟ್ಟಿದೆ. ಇಲ್ಲಿನ ಕ್ಯಾಂಟೀನ್ನಲ್ಲಿ ದಿನಕ್ಕೆ ಕೇವಲ 300 ಪ್ಲೇಟ್ ಉಪಹಾರ ಮತ್ತು ಊಟ ಸಿದ್ಧವಾಗುತ್ತಿದೆ. ಬೆಳಗ್ಗೆ 10 ಗಂಟೆಗೂ ಮುಂಚೆಯೇ ಉಪಹಾರ ಮುಗಿದು ಹೋಗುತ್ತದೆ. ಹತ್ತಿರದ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು, ಹಮಾಲರು ಹಾಗೂ ಕೂಲಿ ಕಾರ್ಮಿಕರು ನಿರಾಶೆಯಿಂದ ಹಸಿದ ಹೊಟ್ಟೆಯೊಂದಿಗೆ ಮರಳಬೇಕಾಗುತ್ತದೆ. ಸ್ಥಳೀಯ ಶಾಸಕ ಅಶೋಕ ಪಟ್ಟಣ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ರು. ನಂತರದ ನಿರ್ವಹಣೆಗೆ ಗಮನ ಹರಿಸದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು 9:30ಕ್ಕೆ ಬಂದರೂ ಉಪಹಾರ ಸಿಗುವುದಿಲ್ಲ, ಸಿಬ್ಬಂದಿಯನ್ನ ಯಾರೂ ಪ್ರಶ್ನಿಸುವಂತಿಲ್ಲ, ಸರ್ಕಾರದ ಯೋಜನೆ ಸರಿಯಾಗಿ ಅನುಷ್ಠಾನವಾಗ್ತಿಲ್ಲ ಎಂದು ಕೂಲಿ ಕಾರ್ಮಿಕ ಈಶ್ವರ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಗಂಟೆಗೆ ಬಂದಿದ್ರಿ ನಾಷ್ಟಕ್ಕೆ ನೀವು? 10 ಗಂಟೆ ಒಳಗೆ ಬಂದಿದ್ರಿ, ಆದರೆ ನಾಷ್ಟ ಸಿಗಲಿಲ್ಲ, ಊಟ ಕೊಟ್ಟರೆ ಅವಾಗ. ಅಲ್ಲ, ಇವರು ಕೇವಲ 300 ಜನರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಇವಾಗ. ಎಷ್ಟು ಜನ ಕೊಡ್ತಾರೆ ಗೊತ್ತಿಲ್ಲ, ನಾವು ಹಳ್ಳಿಯಿಂದ ಬಂದವ್ರ. ನಾವು ಬಸ್ಸಾಗಿ ನಾಷ್ಟ ಸಿಕ್ಕಿಲ್ಲ, ಊಟ ಸಿಗುತ್ತೆ. 20 ರೂಪಾಯಿ ಊಟ, ಚಪಾತಿ, ಅನ್ನ ಸಾರು 10. ಎಕ್ಸ್ಟ್ರಾ ಏನು ಕೊಡೋಂಗಿಲ್ಲ. ಏನು ಕೊಡೋಲ್ಲ. ಎಕ್ಸ್ಟ್ರಾ ಏನು ಕೊಟ್ಟರು ರೊಕ್ಕ ಕೂತು ಅಂತ. ಊಟ ಸರಿಯಾಗೈತಿ. ನೂರು ಕೂಪನ್ ಅಷ್ಟೇ ಇತ್ತಲ್ರಿ, ಹಾಗಾಗಿ ಅವರು 300 ಊಟಕ್ಕೆ ಆಗಷ್ಟು ಜಾಸ್ತಿನೇ ಒಮ್ಮೆ 400 ಊಟ ಆಗಷ್ಟು ಮಾಡಿರ್ತಾರೆ. ಅದು ಈ ಮತ್ತು 400 ಹೆಚ್ಚು ಅಂತಂದರೆ ಮತ್ತು ಅದು ಹಾಗಾಗಿ ಮಂದಿ ಒಳ್ಳೆ ಹೋಗ್ತಾರೆ. ಈ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇದಾಗುತ್ತೆ. 5 ರಿಂದ 10 ರೂಪಾಯಿಗೆ ಊಟ ಸಿಗುತ್ತದೆ, ಆದರೆ ಸರಿಯಾದ ಪ್ರಮಾಣದಲ್ಲಿ ಸಿಗುವುದಿಲ್ಲ, ಬೇಗ ಖಾಲಿಯಾಗ್ತದೆ. ಶಾಸಕರು ಉದ್ಘಾಟನೆ ಮಾಡಿ ಹೋದ್ಮೇಲೆ ತಿರುಗಿ ನೋಡಿಲ್ಲ. ಇಂತಹ ಸಾಲು ಸಾಲು ಆರೋಪಗಳು ಕೇಳಿಬಂದಿವೆ. ಇಲ್ಲಿ ಕೇವಲ 300 ಜನರಿಗೆ ಮಾತ್ರ ಊಟ ಮಾಡಲಾಗ್ತಿದೆ. ಕೆಲವೊಮ್ಮೆ ಹೆಚ್ಚು ಜನ ಬಂದರೆ ಬೇಗ ಖಾಲಿಯಾಗ್ತದೆ. ಹೆಚ್ಚಿಗೆ ಅಡುಗೆ ಮಾಡುವುದು ನಮ್ಮ ಕೈಯಲ್ಲಿಲ್ಲ, ಟೆಂಡರ್ದಾರರ ನಿರ್ಧಾರ ಎಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ರಾಜೇಶ್ವರಿ ಹೇಳಿದ್ದಾರೆ. ಸ್ಥಳೀಯರ ಬೇಡಿಕೆ ಪ್ರಕಾರ ಕನಿಷ್ಠ 500 ಪ್ಲೇಟ್ಗಳವರೆಗೆ ಊಟ ಮತ್ತು ಉಪಹಾರ ವ್ಯವಸ್ಥೆ ಮಾಡಬೇಕು. ಜೊತೆಗೆ ನಿರ್ವಹಣೆಯ ಮೇಲೆ ಸರಿಯಾದ ಮಾನಿಟರಿಂಗ್ ಜಾರಿಗೊಂಡಾಗ ಮಾತ್ರ ಯೋಜನೆ ಯಶಸ್ವಿಯಾಗಲಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ.